ವೀಕ್ಷಕರೇ, ಪ್ರಪಂಚದಲ್ಲಿ ನಾವು ಇಂದ ಡೇಂಜರ್ ಫ್ಯೂಚರ್ ಅನ್ನೋದು ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ ನಾವು ಅಂತ ಮಾತಾಡ್ತಾ ಇರ್ತೀವಿ. ಆದ್ರೆ ಅದಕ್ಕೂ ಮೀರಿದಂತ ವಿಷಯಗಳು ಜಗತ್ತಿನಲ್ಲಿ ನಡೀತಾನೆ ಇದೆ. ಗಿಂತ ಡೇಂಜರಸ್ ಇನ್ನೊಂದಿದೆ ಅಂತಾನೆ ಹೇಳ್ತಾರೆ. ಇಲ್ಲ ಅಂದ್ರೆ ಬದುಕಬಹುದು, ಆದ್ರೆ ಒಂದು ಅಮೂಲ್ಯವಾದ ವಸ್ತು ಇಲ್ಲ ಅಂದ್ರೆ ಬದುಕೋದಕ್ಕಾಗೋದಿಲ್ಲ. ಆ ಅಮೂಲ್ಯವಾದ ವಸ್ತುನ ನಾವು ಮರಿತಾ ಇದ್ದೀವಿ ಅಂತ ಈವನ್ ಟ್ರಂಪ್ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಯಾವ ಅಮೂಲ್ಯ ವಸ್ತು ಅಂದ್ರೆ ಅದಿಲ್ಲ ಅಂದ್ರೆ ಬದುಕೋದಕ್ಕೆ ಆಗೋದಿಲ್ಲ. ನೀವೇ ಕೇಳಿ ಒಂದ್ಸಲ. Everybody's drooling over AI like clueless little sheep. Meanwhile, BlackRock and I are already controlling what actually matters. Water, no AI, it dies. We saw it first because we're smarter than these people. It's embarrassing. ಅಂದ್ರೆ ಮುಂದೆ ಒಂದು ದಿನ ನೀರಿಗೆ ಸ್ಕೇರ್ಸಿಟಿ ಅನ್ನೋದು ಬರುತ್ತೆ. ಈಗ ಆಲ್ರೆಡಿ ಅಂತರ್ಜಲ ಮಟ್ಟ ಕೂಸ್ತಿದೆ, ನೀರಿಲ್ಲ, ಒದ್ದಾಡ್ತಾ ಇದೀವಿ, ಇದೆಲ್ಲ ಗೊತ್ತಿರೋದೆ. ಅದರಿಂದ ಬೇರೆ ಬೇರೆ ಇಂಪ್ಯಾಕ್ಟ್ಗಳು ಆಗುತ್ತೆ. ಪ್ಲಸ್ ಮನುಷ್ಯನಿಗೆ ಮೇನ್ ಆಗಿ ಬೇಕಾಗಿರೋದು ಈಗಿಂತ ನೀರು ಎಲ್ಲೆಲ್ಲಿ ಸಿಗುತ್ತೆ ಆ ಜಾಗಗಳನ್ನ, ಅಂದ್ರೆ ವಾಟರ್ ರಿಸರ್ವ್ ಇರೋಂಥ ಜಾಗಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಶ್ರೀಮಂತರು. ನೆಕ್ಸ್ಟ್ ನೀರಿಗೆ ಸಮೃದ್ಧಿಯಾಗಿ ಸಿಗ್ತಾ ಇರೋಂಥ ಈ ನೀರಿಗೆ ದುಡ್ಡು ಕೊಡಬೇಕಾಗುತ್ತೆ 1ಕ್ಕೆ 4 ಪಟ್ಟರಷ್ಟು. ಕುಡಿಯೋ ನೀರು ಸಿಗೋದಿಲ್ಲ. ಕಾರಣ ಬಳಸ್ಕೊಳ್ತಾ ಇದೆ ನೀರನ್ನ. ಅದಕ್ಕೋಸ್ಕರ ಎಷ್ಟೋ ದೇಶಗಳಲ್ಲಿ ಡೇಟಾ ಸೆಂಟರ್ಗಳನ್ನ ಅಲೋನೇ ಮಾಡ್ತಾ ಇಲ್ಲ. ಎಲ್ಲಿ ವಾಟರ್ ರಿಸರ್ವ್ ಚೆನ್ನಾಗಿದೆ ಅಲ್ಲಿ ಹೋಗಿ ಮಾಡ್ಕೊಳ್ಳಿ, ಮಳೆ ಚೆನ್ನಾಗಿ ಬರೋ ಜಾಗದಲ್ಲಿ ಹೋಗಿ ಮಾಡ್ಕೊಳ್ಳಿ, ನಾವಿರೋ ಜಾಗದಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಎಲ್ಲ ಆಪೋಸ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಒಂದು 4-5 ಡೇಟಾ ಸೆಂಟರ್ಗಳು ದೊಡ್ಡದಾಗಿ ಆಗೋದಕ್ಕೆ ಸಿದ್ಧ ಆಗಿದೆ. ಆ ಡೇಟಾ ಸೆಂಟರ್ ಆಯ್ತು ಅಂದ್ರೆ ಅಂಡರ್ಗ್ರೌಂಡ್ ವಾಟರ್ ಆಟೋಮೆಟಿಕಲಿ ಕಡಿಮೆ ಆಗೋಗುತ್ತೆ ಅನ್ನೋದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇಲ್ಲಿ ಅಮೆರಿಕಾದವರು ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾ ಬೇಡವಾ? ಒಂದ್ಸಲ ಯೋಚನೆ ಮಾಡಿ. ಡೇಟಾ ಸೆಂಟರ್ಗಳಾಗ್ತಾ ಇದೆ, ಜೊತೆಗೆ ಅದೇ ಅಂಡರ್ಗ್ರೌಂಡ್ ವಾಟರ್ ಅನ್ನೋದಿಲ್ಲ. ಇನ್ನೊಂದು ವಿಡಿಯೋ ನಿಮ್ಗೆ ತೋರಿಸಲೇಬೇಕು. ಆ ವಿಡಿಯೋದಲ್ಲಿ ಏನಿದೆ ಅಂದ್ರೆ, ರೀಸೆಂಟ್ ಆಗಿ ಹೇಳೋದಾದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಭೂಮಿ ಅನ್ನೋದು ಕೊಲ್ಯಾಪ್ಸ್ ಆಗ್ತಾ ಇದೆ. ಅಂದ್ರೆ ನಮ್ಮಲ್ಲೂ ನೋಡಿರ್ತೀವಿ, ಟಾರ್ ಹಾಕಿ ಒಂದು 6 ತಿಂಗಳಾಗಿರುತ್ತೆ, ವರ್ಷ ಆಗಿರುತ್ತೆ, ಭೂಮಿ ಅಲ್ಲಲ್ಲಿ ಕುಸಿತಾ ಇರುತ್ತೆ. ಮಳೆ ಬಂದಿಲ್ಲ ಅಂದ್ರೂ ಸರಿ ಟಾರ್ಗಳಲ್ಲಿ ಬೀರ್ಕು ಬಿಟ್ಕೊಳ್ತಾ ಇರುತ್ತೆ, ಮಣ್ಣು ಕುಸಿತಾ ಇರುತ್ತೆ, ಈ ಗುಂಡಿಗಳು ಫಾರ್ಮ್ ಆಗ್ತಾ ಇರುತ್ತೆ. ಯಾಕೆ ಅವ್ರು ಟಾರ್ ಹಾಕಿರೋರು ಸರಿ ಇಲ್ಲ, ಗುತ್ತಿಗೆದಾರ ಸರಿ ಇಲ್ಲ, ಈ ತರ ಮಾತಾಡ್ತೀವಿ. ಆದ್ರೆ ಮೇಜರ್ ಆಗಿ ಇನ್ನೊಂದು ಏನಾಗ್ತಾ ಇದೆ ಭೂಮಿ ಒಳಗಡೆ ಅಂದ್ರೆ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಭೂಮಿ ಕುಸಿತಾ ಇದೆ. ಇದನ್ನ ಟೆಕ್ನಿಕಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವು ಒಂದ್ಸಲ ಕೇಳಿ. Sacramento Valley Aquifer just crossed a point of no return, and a study published days ago proves it. During the 2020 to 2022 drought, satellite data revealed the ground beneath the valley permanently collapsed. Not settled, not shifted, permanently compacted. The water-bearing layers that took thousands of years to form are gone. Subsidence rates hit 50 centimeters per year in the worst affected areas. The permanent storage loss jumped 5 times in a single drought cycle, wiping out the equivalent of 30% of Los Angeles's entire annual water consumption. Every year, forever. The monitoring network that was supposed to catch this gave no warning. The wells were measuring the wrong zones at the wrong depths. 70% of wells that recorded new historic lows showed no significant subsidence. More than half the areas collapsing fastest had no recorded groundwater low at all. The system was blind. This valley produces a quarter of America's food supply. Rice, nuts, fruits, all of it sitting above an aquifer system that regulators had not even classified as critically overdrafted. Scientists are now warning that slower-moving, lower permeability clay layers are still compacting. The subsidence is not finished. ಆಗ್ತಾ ಇದೆ, ಭೂಮಿ ಕುಸಿಯೋದಕ್ಕೆ ಶುರು ಆಗಿದೆ. ರಸ್ತೆಗಳು ಬೇಗ ಹಳ್ಳಗುಂಡಿ ಬೀಳ್ತಾ ಇರೋದಕ್ಕೆ ಮೇಜರ್ ಕಾರಣ ಬಂದು ಅಂಡರ್ಗ್ರೌಂಡ್ ವಾಟರ್ ಏನಿದೆ ಅದು ತುಂಬಾ ಕಡಿಮೆ ಆಗ್ತಾ ಇದೆ. ಇದು ಎಷ್ಟು ಕಡಿಮೆ ಆಗುತ್ತೋ ಆ ಕಡಿಮೆ ಆಗಿರೋ ಜಾಗದಲ್ಲೆಲ್ಲ ಭೂಮಿ ಗುಂಡಿಗಳು ಬೀಳುತ್ತೆ, ಹಳ್ಳ ಆಗುತ್ತೆ. ರಸ್ತೆ ಟಾರ್ ಹಾಕಿ ಲೆವೆಲ್ ಮಾಡಿ ಬಿಟ್ಟೋಗಿರ್ತಾರೆ, ಆದ್ರೆ ಒಂದೇ ತಿಂಗಳಲ್ಲಿ ಗುಂಡಿಗಳು ಬೀಳ್ತಾ ಇದೆ. ಕಾರಣ ಬಂದು ಇದು ಭೂಮಿ ಕಾಂಪ್ಯಾಕ್ಟ್ ಆಗ್ತಾ ಇದೆ. ಒಳಗಡೆ ಇರುವಂತ ವಾಟರ್ ಸೋರ್ಸಸ್ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗ್ತಾ ಇದೆ. ಇದೇ ರೀತಿ ಹೋದ್ರೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ಆಲ್ರೆಡಿ ಕ್ಯಾಲಿಫೋರ್ನಿಯಾದಲ್ಲಿ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು ಪ್ರಪಂಚದ ಎಲ್ಲಾ ಕಡೆ ಆಗುವಂಥದ್ದೇ. ಎಲ್ಲೆಲ್ಲಿ ವಾಟರ್ ರಿಸೋರ್ಸ್ ಚೆನ್ನಾಗಿತ್ತು ಬಳಸ್ಕೊಳ್ತಾ ಇದೀವೋ ಅದೆಲ್ಲಾ ಕಡಿಮೆ ಆಗಿದ್ದಿನ ಈ ಇಂಪ್ಯಾಕ್ಟ್ ನಾವು ಫೇಸ್ ಮಾಡಬೇಕಾಗುತ್ತೆ. ಎಚ್ಚರಿಕೆಯಿಂದಿರಿ. ಆದಷ್ಟು ಅಂತರ್ಜಲ ಮಟ್ಟನ ಮತ್ತೆ ರೀಸ್ಟೋರ್ ಮಾಡೋ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಈ ರೀತಿ ಭೂಕುಸಿತ ಜಾಸ್ತಿ ಆಗುತ್ತೆ, ಭೂಕಂಪಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಮೆರಿಕಾದ ಟ್ರಂಪ್ ಅವರು ಹೇಳಿದ್ದದೆ, ವಾಟರ್ ಸ್ಕೇರ್ಸಿಟಿ ಅನ್ನೋದು ಬರುತ್ತೆ. ವಾಟರ್ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ನಾವು ಅದು ಇದು ಅಂತ ಮಾತಾಡ್ತಾ ಇದೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ವಾಟರ್ ಇಂಪಾರ್ಟೆನ್ಸ್ ಕೊಡಿ, ವಾಟರ್ ರಿಸರ್ವ್ಗಳನ್ನ ಉಳಿಸ್ಕೊಳ್ಳಿ.
ಕೆರೆಗಳನ್ನ ಉಳಿಸ್ಕೊಳ್ಳಿ, ಬೆಟ್ಟ ಗುಡ್ಡಗಳನ್ನ ಉಳಿಸ್ಕೊಳ್ಳಿ. ಬೆಟ್ಟ ಗುಡ್ಡಗಳು ಇದ್ರೆ ಅಲ್ವಾ, ಕಾಡುಗಳಿದ್ರೆ ಅಲ್ವಾ ಮಳೆ ಬರೋದು. ಅವುಗಳೇ ಇಲ್ಲ ಅಂದ್ರೆ ಮಳೆ ಬರೋದಿಲ್ಲ, ವಾಟರ್ ರಿಸರ್ವ್ ಇರೋದಿಲ್ಲ, ಕೆರೆಗಳಿರೋದಿಲ್ಲ. ಕೆರೆಗಳಿಲ್ಲ ಅಂದ್ರೆ ಅಂಡರ್ಗ್ರೌಂಡ್ ವಾಟರ್ ಫಾರ್ಮ್ ಆಗೋದಿಲ್ಲ. ಓವರ್ ಆಲ್ ಆಗಿ ನೀವು ಬದುಕೋದಕ್ಕಾಗೋದಿಲ್ಲ. ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ತುಂಬಾನೇ ಕಷ್ಟಪಡ್ಬೇಕಾಗತ್ತೆ, ನೀರಿಗೋಸ್ಕರ ಹೊಡೆದಾಡ್ಬೇಕಾಗತ್ತೆ. ಆ ಕಾಲನೂ ಬರುತ್ತೆ, ಮಹಾಯುದ್ಧಗಳು ನಡೆಯುವಂತ ಕಾಲ ಬರುತ್ತೆ. ನೀರಿಗೋಸ್ಕರ ಈಗ ಬಿಂದಿಗೆ ಇಟ್ಕೊಂಡು ರಸ್ತೆಗಳಲ್ಲಿ ಹೊಡೆದಾಡ್ತಾ ಇರೋದು ನೋಡಿದೀವಿ. ಆದ್ರೆ ಮುಂದೆ ಒಂದು ದಿನ ಬರುತ್ತೆ, ದೇಶಗಳೇ ಹೊಡೆದಾಡ್ಬೇಕು, ರಾಜ್ಯಗಳು ಹೊಡೆದಾಡ್ಬೇಕು ಅಂತಹ ದಿನ ಬರುತ್ತೆ. ನೀರಿಗೋಸ್ಕರ ಜನ ಕತ್ತಿ ಹಿಡ್ಕೊಂಡು ಓಡಾಡೋ ಕಾಲ ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಅಂತ ಟೈಮ್ ಬಂದ್ಬಿಡ್ಬೋದು ಇನ್ನೇನು ಕೆಲವು ವರ್ಷಗಳಲ್ಲಿ. ಆದಷ್ಟು ಇನ್ನ ಟೈಮ್ ಇದೆ, ಉಳಿಸೋ ಕೆಲಸ ಮಾಡಿ. ಕೆರೆಗಳನ್ನ ಉಳಿಸಿ, ಬೆಟ್ಟ ಗುಡ್ಡಗೊಳಿಸಿ, ಇನ್ನ ಅಂತರ್ಜಲ ಮಟ್ಟನ ಕಾಪಾಡೋದಕ್ಕೆ ಮಳೆ ರೀಸ್ಟೋರ್ ಮಾಡೋ ಕೆಲಸ ಮಾಡಿ. ಇಲ್ಲ ಅಂದ್ರೆ ಫೇಸ್ ಮಾಡಬೇಕಾಗತ್ತೆ. ಸ್ನೇಹಿತರದ್ದು ಎಷ್ಟೋ ವಿಷಯಗಳಿದೆ, ಎಚ್ಚರಿಕೆ ಕೊಡುವಂಥದ್ದು. ಎಚ್ಚರಿಸ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.